ಇಲ್ಲಿಂದ ಉಸುಗನಗಟ್ಟಿ ಗಂಜುಗುಡಿ ಸರ್ಕಲ್ನಿಂದ ಹಿಂಗೆ ಏನು ಹೊಳ್ತೀವಿ ರೀ. ರಥಪ್ಪಜ್ಜನ ಗುಡಿ ಸರ್ಕಲ್ ಬರುತ್ತೆ. ರಥಪ್ಪಜ್ಜನ ಗುಡಿ ಸರ್ಕಲ್ ನಿಂತಲ್ಲಿ ಹಾಸಿ ಹಿಂಗೆ ಹನುಮನ ಗಡಿ ಅಂತೇಳಿ ಹಾಸಿ ಹಿಂಗೆ ಹೋಗಿ ಮಾಬುಸುಬನ ಕಟ್ಟಿ. ಮಾಬುಸುಬನ ಕಟ್ಟಿಗೆ ಹೋದಿಂದ ಮಾಬುಸುಬನ ಕಟ್ಟಿ ಬಲಕ್ಕಾಗಂಗಿಲ್ಲ ರೀ, ಎಡ್ಕಾಗ್ಬೇಕು. ನಮ್ಮ ಜಾತಿ ಹೋಗೋದ ಸಂಡ್ಯಾಗ ಹಾಸಿ. ಇದು ನಾವು ಗುಡಿಯಾಗ ಇಲ್ಲಿ ಕುಂತಾಗ ನವೀನ್ ಅದನಲ್ರಿ, ಅವರು ನಾವು ಹೊಂಬಳ ಶಿವಪ್ಪ ಅಂತೇಳಿ ಅವರು ಯಜಮಾನ್ರು ಇದ್ರು ಮೊದಲು ಜಾತ್ರೆ ಮಾಡಕ್ಕೆ. ಇಲ್ಲಿ ಹಂಗೆ ದೇವಸ್ಥಾನದ ಕುಂತಾಗ ಅದು ಜನರು ಮೂರ್ತಿ ಭಿನ್ನವಾಗ್ಯಾವು ಮಾಡಿಸ್ಬೇಕು ಹೊಸವು ಅಂತ ಹೇಳ್ಕೊಂತ ಇದ್ರು. ಈಗ ಸಲ ಜಾತ್ರೆಯಾಗ ಏನಂದ್ರಿ, ಬಣ್ಣ ಕೊಡಕ್ಕೆ ಬಂದವರು ಇವು ದೇವರು ಮುಂದಿನ ಸಲ ಜಾತ್ರೆ ಮಾಡಕ್ಕೆ ಬರಂಗಿಲ್ಲ. ಯಾಕೆ ಬರಂಗಿಲ್ಲ? ಇವು ಕೀಲ ಏನದಾವಲ್ರಿ, ಇದು ಬೌಡಿ ಇವು ಹಿಂಗೆ ಕೀಲ ಮಾಡಿದ್ರು. ಇವು ರಟ್ಟಿ ಆ ಕೀಲಕ್ಕೆ ಹಾಕಿಬಿಡೋದು. ಇದು ಹಿಂಗೆ ಹಾಕಿ ಇದಕ್ಕೊಂದು ಇಲ್ಲಿ ಬೆಣಿ ಬಿಡೋದು ಅಷ್ಟ. ಮಳಿ ಪಳಿ ಏನಿಲ್ಲ ರೀ, ಕಟ್ಟಿಗೆ ಎಲ್ಲ ಕಟ್ಟಿಗೆ ವ್ಯವಸ್ಥೆನ ರೀ. ಇವು ಸೌಂಡ್ ಬಿಟ್ಟಿದ್ದು, ಅದಕ್ಕೆ ಇವು ಬರಂಗಿಲ್ಲ ಅಂತೇಳಿ ಅವ ಏನು ಮಾಡಿದ, ಮಳಿ ಬಡದ್ಬಿಟ್ಟ. ದೇವ್ರಿಗೆ ಮಳಿ ಬಡದ್ಬಿಟ್ರ ಹಿಂಗಾಗೈತಿ. ಮುಂದಿನ ಸಲ ಜಾತ್ರೆ ಮಾಡ್ಬೇಕಾರೆ ಹೊಸವ ಮಾಡ್ಬೇಕು ರೀ ಅಂತ ನಾ ಹೇಳಿದೆ ಅವರಿಗೆ. ಅವರು ನಮ್ಮ ಇವರು ಮುನ್ನೋಳಿ ರಾಸಪ್ಪನವರು ತಡಿಪ ವಿಚಾರ ಮಾಡೋದು, ಹಾಗೆಲ್ಲ ಮಾಡಾಕಿದ್ದು ಬರಂಗ. ಅದು ಮಾಡ್ಬೇಕಾದ್ರೆ ನಾವು ಕೇಳಿ ಮಾಡ್ಬೇಕಲ್ರಿ. ಯಾಕಂದ್ರೆ ಇನ್ನೊಂದು ರೀ, ಇವು ನೆಲಕ್ಕೆ ಬಿದ್ದು ಕಟ್ಟಿಗೆ ತೊಗೊಂಡು ಮಾಡ್ಬೇಕು, ಏನು ನಿಂತು ಗಿಡನ ಕೊರೆದು ಮಾಡ್ಬೇಕು, ಅದು ಬೇಕಲ್ಲ, ಜೀವಾದೊಳಗೆ ತುಂಬಬೇಕಲ್ಲ. ಈಗ ಕಟ್ಟಿಗೆ ಅಂದ್ರೆ ಇವನ್ನ ಮಾಡ್ಬೇಕಾರೆ ಹಂಗೆ ಯಾವಾರ ತೊಗೊಂಡು ಮಾಡಕ್ಕೆ ಬರಂಗಿಲ್ಲ ರೀ. ಯಾವ್ದು ತೊಗೊಂಡು ಬಾಳೆ ಈ ಆದಿಶಕ್ತಿ ಅಂತಂದ್ರೆ ಏನು ಅಷ್ಟು ಸರಳ ಅಲ್ರಿ. ಈಗ ಯಾವ್ದಾರು ಗಿಡ ತೊಗೊಂಡೋಗಿ ಮಾಡ್ಕೊಂಬಂದು ಅವು ನಮಗಿದು, ಅದನ್ನು ನಾವು ಹೋಗಿ ಸ್ವಾಮಿಯಾರನ್ನ ಕೇಳ್ಬೇಕು, ಈ ಗಿಡ ದೇವ್ರು ಮಾಡೋಕ್ಕೆ ಯೋಗ್ಯ ಐತೋ ಇಲ್ವೋ ಅಂದ್ರೆ. ಆ ಗಿಡದೊಳಗೆ ಯಾಕೆ ಯೋಗ್ಯ ಐತಿಲ್ಲ ಅಂತಂದ್ರೆ ಅವನು ಶಾಣ್ಯರಿದ್ದವ್ರು ಏನು ಮಾಡ್ತಾರೆ, ಈ ಗಿಡದೊಳಗೆ ಯಾವನಾರ ಊರ್ಲು ಹಾಕೊಂಡಿರಲಿ, ಏನಾರ ಮಾಡಿರಲಿ, ಏನೋ ಘಟನೆಗಳು ಆಗಿದ್ರು ಅವು ರಾವ್ ಹಾಕವು, ಅದಕ್ಕೆ ಮಾಡಕ್ಕೆ ಬರಂಗಿಲ್ಲ ಅಂತ ಇವ್ರು ಹೇಳ್ತಿದ್ರು. ನಾವು ಇವನ್ನೆಲ್ಲ ಕೇಳಿಸಿ ಮಾಡ್ಬೇಕಾರೆ ಸ್ವಲ್ಪ ಇದನ್ನು ಮಾಡತ್ರಿ, ಯಾವನಾರ ವಿಚಾರ ಮಾಡೋಣ, ಮುಂದಿನ ಜಾತ್ರೆ ಅನ್ನೋದ್ರೊಳಗೆ ನಾವು ಹೊಸ ದೇವ್ರು ಮಾಡೋಣ ಅಂತಂದ್ರೆ ಅವರು ಅದಕ್ಕೆ ಅನುಮತಿ ಮಾಡಿ ಕೊಡ್ಲಿಲ್ಲ ರೀ ಅವ್ರು. ನಮ್ಗೆ ದೇವರು ಆ ದೇವತೆ ಬುದ್ಧಿ ಕೊಡ್ಲ ಅಂತ ನನ್ನ ತಲೆಯಾಗ ಕೆನ್ನಾಕ ಹೋದ್ವಿ ಒಂದು ದಿವ್ಸ. ನಾವು ಅಲ್ಲೇ ಮೂರ್ತಿ ಮಾಡೋದು ಬಾಳ್ರಿ ಕೆನ್ನಳದಾಗ. ಅವನ್ನ ಭಾಳ ಕಡೆ ಅಡ್ಡಾಡಿದ್ವು ನಾವು. ಅವರು 6 ಲಕ್ಷ 8 ಲಕ್ಷ 10 ಲಕ್ಷ ಹಿಂಗೆ ರೊಕ್ಕ ಕೇಳಿದ್ರು ಅವರು. ನಾವು ಗದಿಗೆ ಬರೋ ಮುಂದೆ ಇನ್ನೊಬ್ರು ಅಶೋಕನ್ ಅಂತೇಳಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ದವ. ಇಲ್ರಿ ನಾ ಗದಿಗೆ ಬರ್ತೀನಿ, ಬಂದು ನೋಡ್ಕೊಂಡು ಹೋಗ್ತೀನಿ, ಅವನ್ನ ಏನಾಗ್ಯಾವ ಅದನ್ನು ಮಾಡೋಣ ಅಂತ, ಸರಿ ಮಾಡೋಣ ಅಂತ ಹೇಳ್ದವ. ಆ ಪ್ರಕಾರ ಗದಿಗೆ ಬಂದ. ಮೂರ್ತಿ ಭಿನ್ನವಾಗಿಲ್ಲ ಅಂತ ಹೇಳ್ದವ. ಇಂಥ ಮೂರ್ತಿ ನಮ್ಮ ಕಡೆಯಿಂದ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ದ. ಈಗ ನಾನು ಎಲ್ಲ ಜಾತ್ರೆನೂ ನೋಡೀನಿ ರೀ, ದೇವರು ಎಲ್ಲ ಒಳ್ಳೆ ಮಾಡಿದ್ದನ್ನು ನೋಡೀನಿ. ನಮ್ಮದು ಅಂಥೇಳೇನಲ್ಲ, ನಮ್ಮ ದ್ಯಾಮವ್ವ ದುರ್ಗವ್ವ ಏನದಾರಲ್ಲ, ಇಂಥ ಮೂರ್ತಿ ಎಲ್ಲಿ ಇಲ್ಲ ರೀ. ಅವ್ರು ಮಾಡಿದಂಥ ಬಡಿಯಾರು ಎಂಥವ್ರು ಮಾಡ್ಯಾರೋ ಏನಾಯ್ತು ಏನಿಲ್ಲೋ ಅಷ್ಟು ಲಕ್ಷಣ ಅದಾವು. ಅಕಸ್ಮಾತ್ ನೀವು ಮೂರ್ತಿ ಮಾರ್ತೀವಿ ಅಂದ್ರೆ ಆಂಧ್ರದವ್ರು 20 ಲಕ್ಷ ಕೊಟ್ಟು ಹೋಯ್ತಾರ ಅಂತ ಹೇಳ್ದವ. ಸರ್ ಮೂರ್ತಿನ 20 ಲಕ್ಷಕ್ಕೆ ಹೋಯ್ತಾರ ಅಂತ ಹೇಳ್ದ. ಅದು ಬೇಡಪ್ಪ ನಮಗೆ, ಇವ ಇರಲಿ, ಇವನ್ನ ಕಲರ್ ಮಾಡು, ಮೈನರ್ ರಿಪೇರ್ ಮಾಡ ಅಂತ ಹೇಳಿದ್ವಿ ನಾವು. ಮೊನ್ನೆ ಇವರು ಬಣ್ಣ ಕೊಡ್ಬೇಕಾದ್ರೂ ಬಣ್ಣಗಾರನು ಹೇಳಿದ್ರಂತ್ರಿ, ಇಂಥ ದೇವರು ಎಲ್ಲಿ ಸಿಗಂಗಿಲ್ಲ, ಮಾಡೋರ್ನಿಲ್ಲ ಅಂದ್ರೇನು. ಅವತ್ತಿನ ಟೈಮ್ನೊಳಗೆ ಅವರು ಬಡಿಗಾರ ಏನು ಮಾಡ್ಯಾರಲ್ಲ ಅಷ್ಟು ಭದ್ರವಾಗೇ ಮಾಡ್ಯಾರ ಅವ್ರು. ಜಾತ್ರೆ ಏನ್ರಿ ಹೋಸಲಕ್ಕಂದ್ರೆ ಅರಬಟ್ಟಾಕತ್ತೆ ಜಾತ್ರೆ ಹೋಸ್. ಈಗ ಮಳೆ ಹೋಗಿ ಬರಗಾಲ, ನಮಗೆ ಬರಗಾಲ ಬಿದ್ದರೂ ಕೂಡ ಏನು ಆ ದೇವಿ ಕೃಪೆಗೆ ಎಲ್ಲ ಜನರು ನಾವೆಲ್ಲಿ ಹೋಗಿ ಕೇಳ್ತೀವಿ, ನಮ್ಮ ತಿಳಿದಂಥ ಎಲ್ಲ ನಾವು ಧಾನ್ಯ ಕೊಟ್ಟು ರೊಕ್ಕ ಕೊಟ್ಟು ಮಾಡ್ರಿಪ್ಪ ಒಳ್ಳೆ ಕೆಲಸ ಮಾಡಕತ್ತೀರಿ ಅಂತ ಹೇಳಿ ನಮಗೆ ಅಗ್ರಿ ಪ್ರೋತ್ಸಾಹ ಕೊಡಾಕತ್ತಾರೆ. ಎಲ್ಲ ರೈತರು ಕೊಡ್ತಾರೆ, ಮಹಿಳೆಯರು ಬರ್ತಾರೆ. ಮೊನ್ನೆ 2-3 ಸಲ ಮಹಿಳೆಯರ ಮೀಟಿಂಗ್ ಅದು. ಪ್ರತಿ ಮಹಿಳೆಯರು ಕೂಡ ಭಾಳ ಉತ್ಸುಕತೆಯಿಂದ ಅದಾರೆ ಈ ಸಲ. ಹೋದ ಸಲ ಇಷ್ಟು ಉತ್ಸುಕತೆ ಇದ್ದಿಲ್ಲ, ಆದ್ರೆ ಈ ಸಲ ಮಹಿಳೆಯರು ಭಾಳ ಉತ್ಸುಕತೆ. ನಾವು ಇಲ್ರಿ ನೀವೇನು ಸೇವಾ ಕೊಡ್ತೀರಿ ನಾವು ಮಾಡ್ತೀವಿ ಅಂತಾರೆ. ಎಲ್ಲಿ ಹೋದ್ರೂ ಇವತ್ತು ಹಣಕ್ಕೆ ಏನು ಕೊರತಿಲ್ಲ. ಡಾಕ್ಟರ್ಗಳು ನಾವು ಆರೋಗ್ಯ ಶಿಬಿರ ಮಾಡ್ತೀವಿ ಅಂತಾರೆ. ಆರೋಗ್ಯ ಶಿಬಿರನ ಮಾಡ್ರಿ. ನಮ್ಮ ಡಾಕ್ಟರ್ SR ಹಿರೇಮಠ ಅವರು, ಡಾಕ್ಟರ್ ನಾರಾಯಣಪುರ ಅವರು, ಅವರೆಲ್ಲ ಸೇರಿಕೊಂಡು ಇಲ್ಲ ಇದನ್ನು ಉಚಿತ ಸೇವೆ ಮಾಡ್ತೀವಿ ಅಂತ ಹೇಳ್ಯಾರ. ಎಲ್ಲ ಪ್ರಮುಖ ಡಾಕ್ಟರ್ಸ್ ಕರೆದು
ಗದಿಗಿನ ಡಾಕ್ಟರ್. ನಾನು ಹೊಸಮ ಡಾಕ್ಟರ್ ಹತ್ರ ಹೋಗಿದ್ದೆ, ಆಮೇಲೆ ಡಾಕ್ಟರ್ ದಿನೇಶ್ ದೇಸಾಯಿ ಅವ್ರ ಹತ್ರ, ಡಾಕ್ಟರ್ ಬೀಡ್ನಾಳ್ ಅವ್ರ ಹತ್ರ, ಯಾರು ಡಾಕ್ಟರ್ ಹತ್ರ ಹೋಗಿರಿ ನಾವು ಕೂಡ ಬರ್ತೀವಿ ಜಾತ್ರೆ ಒಳಗೆ, ನಾವು ಕೂಡ ಸೇವೆನ ಸಲ್ಲಿಸ್ತೀವಿ ಅಂತೇಳಿ ಫ್ರೀ ಸರ್ವಿಸ್ ಕೊಡ್ತೀವಿ. ಈಗ ಮಾಡ್ತಕ್ಕಂಥ ಭಕ್ತರು ಕೊಡ್ತಕ್ಕಂಥ ಧಾನ್ಯಗಳು ಕಮ್ಮಿ ಏನಿಲ್ರಿ. ಗುರುಗಳ ನೀವು ಬರೀಲಿ, ಆ ಕೊಡುವಂಥ ಧಾನ್ಯಗಳು ಏನದಾರಲ್ಲ ಕಮ್ಮಿ ಇಲ್ಲ, ಸಾಕಟ್ಟದ. ಈಗ ನೋಡ್ರಿ ಎಂತಿಂಥ ಪಂಡಿತರು ಒಬ್ಬೊಬ್ರು ಏನು ಮಾಡ್ತಾರ, ಒಂದು ದಿವ್ಸದ್ದು 9 ದಿವಸ ಅಡಿಗೆ ಏನು ಮಾಡ್ತೀವಲ್ಲ, ಅದು ಅನ್ನದ್ದು ಸೇವಾ ಏನಂತೇಳಿ ನಾವು ಒಬ್ಬನ ಮಾಡ್ತೀನಿ ಅಂತ ಒಬ್ರು 25 ಕ್ವಿಂಟಲ್ ಬುಂದೆ ಮಾಡಿಸ್ಕೊಟ್ರು. ಯಾರೋ ಲಕ್ಷ ಕೊಟ್ರ, 2 ಲಕ್ಷ ಕೊಟ್ರ, 5 ಲಕ್ಷ ಕೊಟ್ರ, 10 ಲಕ್ಷ ಕೊಟ್ರು. ಮುಂದಿನ ಜಾತ್ರೆ ಮಾಡಿದ್ರೊಳಗ ನಾವು ಯಾವನಾರು ಪುಣ್ಯವಂತ ಒಬ್ಬ 50 ಲಕ್ಷ ಕೊಡ್ತೀನಿ ನಾವು ಹುಟ್ಟಬಹುದು. ಇವತ್ತು ನಾವು ಇಲ್ಲಿ ಏನು ಮಾಡಕತ್ತೀವಿ ಅಂದ್ರೆ ಎಲ್ಲ ಒಂದು ರಾಜಕೀಯ ಹೊರಗಿಟ್ಟು ಒಂದು ಜಾತಿ ಹೊರಗಿಟ್ಟಿವಿ. ನಾನೊಬ್ಬ ಬಿ ಜೆ ಪಿ ಕಾರ್ಯಕರ್ತ ಇದ್ರೆ ನಮ್ಮ ಚೇರ್ಮನ್ರು ಕೊಟ್ರಪ್ಪ ಕಾಂಗ್ರೆಸ್ನವರು, ಫಕೀರಪ್ಪ ಸರ್ ಕಾಂಗ್ರೆಸ್ನವರು ಇದ್ರು ಕೂಡ ನಾವು ಇಲ್ಲಿ ರಾಜಕಾರಣ ಮಾಡಕತ್ತಿಲ್ಲ. ಇವತ್ತು ನಮಗೆ ಬಿ ಜೆ ಪಿ ಅಂದ್ರೆ ಇತ್ತ ಕಾಂಗ್ರೆಸ್ನ ಡಿ ಆರ್ ಪಾಟೀಲ್ರು ಭಾಳ ಹೆಲ್ಪ್ ಮಾಡ್ಯಾರ, ಎಚ್ ಕೆ ಪಾಟೀಲ್ರು ಹೆಲ್ಪ್ ಮಾಡ್ಯಾರ. ಅದೇ ರೀತಿಯಾಗಿ ನಮ್ಮ ಬಿ ಜೆ ಪಿಯಿಂದ ಇವರು ಸಿ ಸಿ ಪಾಟೀಲ್ ಸಾಹೇಬರು, ಅನಿಲ್ ಮೆಣಸಿನ್ಕಾಯಿ, ರಾಜು ಕ್ರೋಡಿಗೆ ಎಲ್ಲರಿಗೂ ಕೂಡ ಸಂಕನೂರ್ ಸರ್, ಆಮೇಲೆ ಎರಡೂ ಪಕ್ಷದವ್ರು ಕೂಡ ಸಾಕಷ್ಟು ಸಹಾಯವನ್ನು ಮಾಡ್ಯಾರ. ಅಲ್ರಿ ಎಲ್ಲರೂ ಭದ್ರವಾಗಿ ನಿಂತ್ರ ಆಗತ್ತೆ. ಈಗ ನಾ ಪಟ್ಟಿ ಕೂಡ್ಸೇನು 10 ಲಕ್ಷ ಕೂಡ್ಸೇನು, ಒಬ್ಬರ ಕಡೆ ಹೋಗಿ ಒಂದು 50 ಲಕ್ಷ ಕೊಡ್ರಿ ಅಂದ್ರೆ ಕೊಟ್ಟಾರು, ಒಬ್ರಿಗೆ ಹೋಗಿ ಇಡೀ ಜಾತ್ರೆನ ನೀವು ಮಾಡ್ರಿ ಅಂದ್ರೆ ಮಾಡ್ಬೋದು. ಮಾಡೋರು ಬೇಕಲ್ರಿ. ಅದು ನಾನು ಹಿರಿಯತನ ಮಾಡ್ತಿರ್ತೇನೆ ನ್ಯಾಯ ಬಗೆಹರಿಸಬೇಕಾದಾಗ ಕೆಲವು ಹುಡುಗರು ತಂದೆ ತಾಯಿ ಮರೆತು ಕೊಡ್ತಾನಿಲ್ಲ. ಇಂಥ ಕಾಲದಲ್ಲಿ ಈಗ ಎಲ್ಲ ಹುಡುಗರು ಹಿರಿಯರಿಗೆ ಗೌರವ ಕೊಟ್ಟು ಏನು ಮಾಡಕತ್ತಾರಲ್ಲ ಭಾಳ ಸಂತೋಷ. ನಮ್ದು ವಯಸ್ಸಾದ್ರೆ ನಮ್ದೇನಿಲ್ಲ ಇದ್ರಾಗ, ಹೆಚ್ಚಾಗಿ ಯುವಕರ ಮಾಡಾಕತ್ತಾರೆ ಎಲ್ಲ ಸೇರ್ಕೊಂಡು. ಆಮೇಲೆ ನಾವು ಹುಡುಗರು ಜನ್ರೇಷನ್ ಕೂಡ ಹೊಂದ್ಕೋಬೇಕು ನಾವು. ಈಗ 10 ಮಂದಿ ಇದ್ರ ಹಾಕೊಂಡು ಮಾಡೋ ಅವಶ್ಯಕತೆ ನನಗಿರೋದಿಲ್ಲ. 10 ಮಂದಿದು ಕೇಳ್ಬೇಕು ವಿಚಾರನ, ಅವ್ರು ಕೂಡ ಹೊಂದ್ಕೋಬೇಕು ನಾವು. ಅಂದ್ರೆ ಏನಂತ ಕಾರ್ಯಕ್ರಮ ಹಾಕೋ ಇಲ್ಲಿಕಂದ್ರೆ ನಂದ ನಡಿಬೇಕಂತಂದ್ರೆ ಆಗೋದಿಲ್ಲ. ಇರ್ತಾವೆ ಒಂದೊಂದು ನಮ್ದು ಅಲ್ಲಿ ಮಾಡಬೇಕು ಇಲ್ಲಿ ಮಾಡಿ ನಮಗೂ ಇತ್ತು ಇದೇ ದೇವಿ ಜಗದಾಗ ಮಾಡೋಣ ಅಂತ ಹೇಳಿದ್ವಿ. ಕೆಲವು ಹುಡುಗರು ಅಲ್ಲಿ ಜಗ ನೋಡಿದ್ರು ಅಲ್ಲಿ ಮಾಡೋಣ ಅಂತೇಳಿ. ಮೊದಲಿಗೆ ನಂದು ಇತ್ತು ಗುಡಿ ಮಗ್ಳು ಮಾಡೋದಂತೆ ನಮಗೂ ಸಿಟ್ಟು ಬಂದಿತ್ತು, ದೇವಿ ಗುಡಿ ಮಗ್ಳು ಮಾಡ್ಬೇಕಂತೇಳಿ. ಆದರೆ ಎಲ್ಲರೂ ಕೂಡ್ಕೊಂಡು ಅಲ್ಲಿ ಮಾಡಿ ಚಂದ ಆಗೈತೆ ಅಂದಾಗ ಮತ್ತು ಆಯ್ತು ಅನ್ನೋದು, ಮತ್ತು ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊ ಅವ್ರು ನಮಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ಎಲ್ಲರೂ ಕೂಡಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಈಗ ಹಳೆ ಬರೋದ್ರೆ ಉಳಿದವ್ರು ಜಾತ್ರೆ ಮಾಡಿದ್ರೆ ನಾನು ಒಬ್ಬವ ಹೆಸರು ಫಕೀರಪ್ಪನವರು ಅದ್ರ ಬಗ್ಗೆ ಗೊತ್ತಿದ್ದು ಅಂದ್ರೆ ಯಾಕ್ರಿ ಅದರ. ಆಮೇಲೆ ನಮಗೆ ಸ್ವಲ್ಪ ಜನರು ಗೌರವ ಕೊಡ್ತಾರೆ, ಅದು ಮುಂದಿರುತ್ತೆ ಅಲ್ಲ ಹೇಳಕ್ಕೆ ಆಗೋದಿಲ್ಲ. ಮೊನ್ನೆ ಒಬ್ಬ ಸ್ವಾಮಿಗಳಿಗೆ ಅದು ಹೆಸರು ಉಳಿದಿಲ್ಲ ನನಗೆ, ದಾಡಕ್ಕೆ ಹೋಗಿದ್ದೀವಿ ಅವ್ರನ್ನ ಗೆಸ್ಟ್ ಮಾಡೋಕೆ ಹೋದಾಗ ಅವರು ಬರೀ ನಮ್ಮ ಕೂಡ ಬಂದವರು ಇವ್ರು ಫಕೀರಪ್ಪ ಹೆಸರವರು, ಇವರು ಕೊಟ್ರಪ್ಪ ಕಮ್ತೂರವರು, ಎಮ್ ಹಿರೇಮಠ ಅಂತ ಇಷ್ಟ ಮಾಡಿದರು. ಆದ್ರೆ ಅವರು ಕಿತ್ತೂರು ಚೆನ್ನಮ್ಮನ ಊರೊಳಗೆ ದೇವಿ ಇದು ದ್ಯಾಮಮ್ಮ ಜಾತ್ರೆ ಮಾಡಿದ್ರಂತವು ಭಿನ್ನಾಯ ಬಂದು ಬಡಿಗೆ ಹರಡಿದಂತ. ಹರಡಿದ್ರೆ ಅಜ್ಜಾರು ಏನಂದ್ರು, ಫಕೀರಪ್ಪನವ್ರು ನನ್ನ ಹೆಸರು ತೊಗೊಂಡ್ರು. ಫಕೀರಪ್ಪನವ್ರು ಈ ಒಳ್ಳೆ ಕೆಲಸ ಆಗ್ಬೇಕು ಅಡೆತಡೆ ಭಾಳ ಬರ್ತಿರ್ತಾವೆ, ನೀವು ಎಷ್ಟು ಶಾಂತಿಯಿಂದ ಹಕ್ಕಿರಿ ಅದು ಒಳ್ಳೇದಾಕೈತಿ ಅಂತ ನನಗೆ ಅವ್ರು ತಿಳಿದ್ರು. ಅದು ದೊಡ್ಡನೇ ದ್ಯಾಸ ಆಯ್ತು ನನಗೆ. ನಾ ಇಲ್ಲೇ ಮಾಡ್ಕೊಂಡು ಹಡಕ್ಕೆ ಬಿದ್ದಿದ್ದೆ. ಆದ್ರೆ ಅಲ್ಲಿ ಅವ್ರು ಹೇಳಿದ್ದು ದ್ಯಾಸ ಆಯ್ತು. ದ್ಯಾಸ ಇದಕ್ಕೆ ಆಯ್ತು ಎಲ್ಲರೂ ಕೂಡ ಮಾಡೋದಿರ್ತದೆ, ನನ್ನ ಮನೆಯಲ್ಲ ಅವ್ರ ಮನೆಯಲ್ಲ ಅಂಥೇಳಿ ಒಪ್ಪಿಗೆ ಮಾಡಿ ಅಲ್ಲಿ ಮಾಡಕಚ್ಚಿದೀವಿ. ಈಗ ಜಾತ್ರೆ ಏನ್ರಿ ಹೋಸಲಕ್ಕಂದ್ರೆ ಅರಬಟ್ಟಾಕತ್ತೆ ಜಾತ್ರೆ ಹೋಸ್ ಮುಂದೂ ಹಾಕತ್ತೆ ಇಲ್ಲ ಹೇಳಕ್ಕವಲ್ಲ. ಅರ್ಪಟ ಹೆಜ್ಜೆ ಅದಕ್ಕೆ ಅಗದಿ ಹಿಂದೆ ಏನು ಮಾಡ್ಕೊಂತಾರೆ 3 ಪಟ್ಟು ಮಾಡ್ರಲ್ಲ, ಅದಕ್ಕಿಂತ 4 ಪಟ್ಟು ಜಾಸ್ತಿನೇ ಆಕೈತಿ ಈಗ. ನಾವು ನೀವು ಎಲ್ಲರೂ ಕೂಡಿ ಆ ಜಾತ್ರೆ ಅಗದಿ ಮುಂದೆ ಹೆಚ್ಚು ಮಾಡ್ಬೋದು. ಹಿಂದೆ ಆಗಿರ್ಲಿಕ್ಕಿಲ್ಲ ಅನ್ಕೊಂಡು ಹೇಳಿ ನಾವು ನೀವೆಲ್ಲರೂ ಕೂಡಿ ಆ ತಾಯಿ ಸೇವೆ ಮಾಡೋಣ ಅಂತೇಳಿ. ಭಾಳ ಅರ್ಬಟ್ಟಾಗುತ್ತೆ. ಹೋಗ ಚಾ ತುಂಬ ತಮ್ಮಂದ್ಯಾ ಹಾಕೊಡು. ನಮ್ಮ ದೊಡ್ಡಪ್ಪರು ಮೇನ್ರಿ.